ಡಾಂಬರು ಹಾಕದೆ ಎಸ್ಕೇಪ್, ರಸ್ತೆ ಕಾಮಗಾರಿ ಅಪೂರ್ಣ. ರಸ್ತೆ ಅಗಲೀಕರಣದ ನೆಪದಲ್ಲಿ ಡಾಂಬರು ರಸ್ತೆಯನ್ನ ಅಗೆದು ಅಲ್ಲಿ ಮಣ್ಣು ಹಾಕಲಾಗಿದೆ. ಜನವರಿ 1ರಲ್ಲಿ ಅವರು ರೋಡ್ ಕೆಲಸ ಸ್ಟಾರ್ಟ್ ಮಾಡಿದ್ರು. 4 ತಿಂಗಳಿಗೆ ಕಂಪ್ಲೀಟ್ ಮಾಡಬೇಕಿತ್ತು. 5 ತಿಂಗಳಾಗಿದೆ. ನಮ್ಮಲ್ಲಿ ಫಸ್ಟ್ ಮಳೆಗೆ ರೋಡ್ ಫುಲ್ ಕೊಚ್ಕೊಂಡು ಹೋಗಿದೆ. ಹಳಿ ರೋಡ್ ಚೆನ್ನಾಗಿದೆ, ಅದನ್ನು ಕೆಡಿಸ್ಬಿಟ್ಟು ಬರೀ ಮಣ್ಣು ಹಾಕಿಬಿಟ್ಟು ಹೋದ್ರು. ಕಾಮಗಾರಿ ಅಗಲೇ ಮಾಡ್ತೀವಿ ಅಂದ್ಬಿಟ್ಟು ಒಂದು KEB ಕಂಬಗಳನ್ನು ಕೂಡ ತೆರವುಗೊಳಿಸಿಲ್ಲ. ಮಳೆಗೆ ರಸ್ತೆ ಬದಿಯ ಮಣ್ಣು ಕುಸಿತ, ಸವಾರರಿಗೆ ಸಂಚಾರ ಕಷ್ಟ. ರಸ್ತೆ ಸರಿ ಇಲ್ಲದ್ರಿಂದ ಎಷ್ಟೋ ರೈತರು ಬಿದ್ದು ಅಪಘಾತ ಮಾಡ್ಕೊಂಡಿದ್ದಾರೆ. ನೀವು ಯಾರಿಗಾರು ಹೇಳ್ಕೊಂಡು ನಾವು ಮಾಡೋದೇ ಇಷ್ಟು ಅಂದ್ಬಿಟ್ಟು ನಮ್ಮ ಜೊತೆಗೆ ಜಗಳಕ್ಕೆ ಬಂದರು ಸರ್. ನ್ಯೂಸ್ 18ನಲ್ಲಿ ವಿಸ್ತೃತ ವರದಿ, 10 ಗಂಟೆಯಲ್ಲೇ ಶಾಸಕರ ಸ್ಪಂದನೆ. ಚಾಮರಾಜನಗರದಲ್ಲಿ ರಸ್ತೆ ಕಾಮಗಾರಿ ಅಪೂರ್ಣವಾಗಿದ್ದು, ನ್ಯೂಸ್ 18 ವರದಿಗೆ ಗುಂಡ್ಲುಪೇಟೆ ಶಾಸಕ ಗಣೇಶ್ ಪ್ರಸಾದ್ ಇದೀಗ ಸ್ಪಂದಿಸಿದ್ದಾರೆ. 10 ದಿನದಲ್ಲಿ ರಸ್ತೆ ಕಾಮಗಾರಿ ಪೂರ್ಣಗೊಳಿಸುವ ಭರವಸೆಯನ್ನ ಕೊಟ್ಟಿದ್ದಾರೆ. ನ್ಯೂಸ್ 18ನಲ್ಲಿ ನಮ್ಮ ಗುಂಡ್ಲುಪೇಟೆ ವಿಧಾನಸಭಾ ಕ್ಷೇತ್ರದ ಜಯಸಿಪುರದ ಕಾಲೋನಿಯ ರಸ್ತೆ ಕಳಪೆ ಕಾಮಗಾರಿಯಿಂದ ಕೂಡಿದೆ ಅಂತ ಏನಿವತ್ತು ವರದಿಯಾಗಿದೆ ನ್ಯೂಸ್ 18ನಲ್ಲಿ. ಅದರ ಬಗ್ಗೆ ಈಗ ನಾನು ನೋಡಿದ ತಕ್ಷಣ ಅಧಿಕಾರಿಗಳಿಗೆ ಗಮನಕ್ಕೆ ತಂದೀನಿ. ಅದು ಇನ್ನೂ ಸ್ಟಾರ್ ಆಗಬೇಕಾಗಿದೆ. ಇನ್ನು ಅತಿ ಶೀಘ್ರದಲ್ಲಿ ಇನ್ನೊಂದು ವಾರ 10 ದಿನದಲ್ಲೇ ಅದು ಕ್ಲಿಯರ್ ಮಾಡಿ ರೋಡು ಓಪನ್ ಮಾಡೋಕ್ಕಾಗುತ್ತೆ. ಯಮ ರಸ್ತೆಗೆ ಮುಕ್ತಿ. ನ್ಯೂಸ್ 18 ಬಿಗ್ ಇಂಪ್ಯಾಕ್ಟ್.